ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನನ್ನ ಒಂದು ಅನಿಸಿಕೆಗಳ ಬಗ್ಗೆ ಪಾರ್ಟ್ 2 ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಾನು ಮೊದಲನೇ ವಿಡಿಯೋನಿಗೆ ಶೇರ್ ಮಾಡಿದ್ದೆ ನನ್ನ ಹೊಸ ಚಾನಲ್ಗೆ, ಹಳೆ ಚಾನಲ್ಗೆ ವಿಡಿಯೋ ಬರ್ತಾ ಇದೆ. ಸೊ ಪಾರ್ಟ್ 2, ಸೊ ಅನಿಸಿಕೆಗಳ ಬಗ್ಗೆ ಪಾರ್ಟ್ 2, ನನ್ನ ಮಾತುಗಳ ಅನಿಸಿಕೆ ಬಗ್ಗೆ. ಸೊ ನನಗೆ ನಯವಾಗಿ ಪರಿಚಯ ಆದವರು ಅಂದರೆ ಮೊದಲಿನ ಪರಿಚಯ ಇದ್ದವರೇ ಇದ್ದಾರೆ, ಆದರೆ ನಯವಾಗಿ ಅಂದರೆ ನ್ಯೂ ಆಗಿ ಪರಿಚಯ ಆದವರು ಏನಂದರೆ ವಿಜಯ್ ಅಣ್ಣ ಮತ್ತು ಸಂಧ್ಯಾ ಅಕ್ಕ ತುಂಬ ಸಪೋರ್ಟ್ ಮಾಡ್ತಾರೆ ನನ್ನ ಲೈವಲ್ಲಿ. ಪಾಪ ಇವತ್ತು 1 ತಾಸು ನನ್ನ ಲೈವಲ್ಲಿ ಇದ್ದು ಸಪೋರ್ಟ್ ಮಾಡಿದ್ರೆ, ಟುಗೆದರ್ ಬಂದು 1-1.5 ತಾಸು ಟುಗೆದರೇ ಕೂತ್ಕೊಂಡು ಸಪೋರ್ಟ್ ಮಾಡಿದ್ದಾರೆ ನಮ್ಮ ವಿಜಯ್ ಅಣ್ಣ. ಅವರಿಗೆ ಕೂಡ ಥ್ಯಾಂಕ್ ಯು ಸೋ ಮಚ್. ನನ್ನ ಚಾನಲ್ಗೆ ಇಷ್ಟು ಒಂದು ಸಪೋರ್ಟಿಂಗ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ವಿಜಯ್ ನನಗೆ ಕೂಡ. ಅವರಿಂದಾಗಿ ನಂದು ಈಗ ಬ್ಯಾನರ್ ಹಾಕೋದು, ಆಮೇಲೆ ತಮ್ಮೇಲ್ ಮಾಡೋದು, ಸೆಲೆಕ್ಟಿಂಗ್ ಅದೆಲ್ಲ ಆಗಬೇಕಿರೋದಂಥದ್ದೆಲ್ಲ ನಾನು ತಿಳ್ಕೊಂಡೆ. ಆಮೇಲೆ ನಮ್ಮ ಸಂಜೆಗ ಕೂಡ ತುಂಬ ಹೆಲ್ಪ್ ಮಾಡಿದ್ದಾರೆ ಇದ್ರ ಬಗ್ಗೆ ಟೈಟಲ್ ಡಿಸ್ಕ್ರಿಪ್ಷನ್ ಬಗ್ಗೆ, ಹೇಗೆ ಮಾಡೋದು, ಹೇಗೆ ಹಾಕೋದು, ಕಂಪ್ಲೀಟ್ ಡೀಟೇಲ್ಸ್ ಆಗಿ ನನಗೆ ಹೇಳ್ಕೊಟ್ಟಿದ್ದಾರೆ. ಸೊ ಇಬ್ಬರಿಗೂ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ನನ್ನ ಕಡೆಯಿಂದ ಎಷ್ಟು ಧನ್ಯವಾದ ಹೇಳಿದ್ರು ಸಾಕಾಗಲ್ಲ, ಅಷ್ಟು ಹೆಲ್ಪ್ ಮಾಡಿದ್ದಾರೆ. ಸೊ ಇನ್ನೂ ನಾನು ಒಬ್ಬರ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್ವ ಅಕ್ಕ, ನಮ್ಮ ಮುದ್ದು ಅಕ್ಕೋ, ನಮ್ಮ ವಿದ್ಯಾಕ್ಕ. ನಾನು ವಿದ್ಯಾಕ್ಕ ಸರ್ವಕ್ಕ ಕರೆದು ಅಭ್ಯಾಸ ಇದೆ, 2 ಹೆಸರು ಒಂದೇ. ಸೊ ಅವರ ಒಂದು ಮುಗ್ಧತೆಯ ಮಾತು ಮತ್ತು ಮುಗ್ಧತೆಯ ಒಂದು ನಡವಳಿಕೆ, ಹಾಗೆ ಹೇಳ್ಬೇಕಂದ್ರೆ ಅವರು ಪಾಪ ಈಗ ಮೌನ ಆದರೆ ಯಾರು ಅವರೆಲ್ಲ ಲೈವ್ ಸಪೋರ್ಟಿಗೆ ಹೋಗಲ್ಲ. ಪಾಪ ಅವ್ರು ಎಲ್ಲರಿಗೂ ಸಪೋರ್ಟಿಗೆ ಹೋಗ್ತಾರೆ, ಎಲ್ಲರ ಲೈವ್ಗೆ ಸಪೋರ್ಟಿಗೆ ಹೋಗ್ತಾರೆ. ಆದರೆ ಪಾಪ ಅವ್ರ ವೀಡಿಯೋಸ್ ಯಾರು ನೋಡೋಲ್ಲ, ಯಾಕಾಗಿ ಮಾಡ್ತಾರೆ ನನಗೆ ಕೂಡ ಬೇಜಾರಾಯಿತು. ಯಾಕೆ ಹಾಗೆ ಮಾಡ್ತಾರೆ? ಪಾಪ ಅವ್ರ ವೀಡಿಯೋಸ್ ನೋಡಲ್ಲ, ಎಲ್ಲ ಲೈವ್ಗೆ ಅವ್ರು ಸಪೋರ್ಟಿಗೆ ಹೋದರೂ ಕೂಡ ಅವ್ರು ಯಾರು ವೀಡಿಯೋಸ್ ನೋಡಲ್ಲ. ಪಾಪ ಅವ್ರದ್ದು ಹೇಳಿದ್ರು ಪಾಪ ನಿನ್ನೆ, ನಾನು ಲೈವ್ ನನ್ನ ವೀಡಿಯೋಸ್ ಯಾರು ನೋಡ್ತಾರೆ ಅವ್ರು ಮಾತ್ರ ಲೈವ್ ಸಪೋರ್ಟಿಗೆ ಹೋಗ್ತೀನಿ. ಪಾಪ ಅವ್ರು ಎಷ್ಟಿಗೆ ನೋಡಿ ಅವ್ರು ಎಲ್ಲ ಲೈವ್ಗೆ ಹೋಗ್ತಾರೆ ಸಪೋರ್ಟಿಗೆ. ಪಾಪ ಬೆಳಗ್ಗೆಯಿಂದ ಹೋಗ್ತಾರೆ. ಕೆಲವರು ನೋಡ್ತಾರೆ ಬಿಟ್ಟರೆ ಕೆಲವರು ವೀಡಿಯೋವೇ ವಾಚ್ ಮಾಡಲ್ಲ. ಎಷ್ಟು ಸತಿ ಹೇಳಿದ್ರು ಪಾಪ ಲೈವಲ್ಲಿ ಹೇಳ್ತಾರೆ ಅವರು, ವೀಡಿಯೋ ವಾಚ್ ಮಾಡಿ ಅಂತ. ಯಾರೂ ವಾಚ್ ಮಾಡಲ್ಲ. ನನಗೆ ತುಂಬ ಬೇಜಾರಾಗುತ್ತೆ ಆ ಥರ ಮಾಡಿದ್ರೆ. ಪಾಪ ಅವರೆಷ್ಟು ಲೈವಿಗೆ ಹೋಗಿ ಸಪೋರ್ಟ್ ಮಾಡ್ತಾರೆ. ಒಂದು ವೀಡಿಯೋ ವಾಚ್ ಮಾಡೋಕ್ಕೆ ಎಷ್ಟು ಓದಬೇಕು? ಅಟ್ಲೀಸ್ಟ್ ಟೈಮ್ ಇಲ್ವಾ? ಒಂದು ವೀಡಿಯೋ ಆನ್ ಮಾಡಿಟ್ರೂ ಸಾಕಲ್ವಾ? ಮೊಬೈಲ್ ವೀಡಿಯೋ ಆನ್ ಮಾಡಿಟ್ರೂ ಸಾಕು. ಟೈಮ್ ಇಲ್ಲ ಅಂದರೂ ಕೂಡ ವೀಡಿಯೋ ಆನ್ ಮಾಡ್ಕೋಬೋದಲ್ವಾ? ಒಂದು ಕಮೆಂಟ್ ಹಾಕಿದರೆ ಅಷ್ಟೇ ಇಲ್ಲ, ಮತ್ತೆಂತ ಇದೆ ಮಾಡೋಕ್ಕೆ? ವೀಡಿಯೋ ಬಗ್ಗೆ ಕಮೆಂಟ್ ಹಾಕೋದು ದಯವಿಟ್ಟು. ಸಬ್ ರಿಟರ್ನು ಅದು ನಾನು ಕೂಡ ಕೆಲವರೆಲ್ಲ ನನ್ನ ಹತ್ರ ಮಾಡಿದರೆ ಕಮೆಂಟ್ಸ್, ನಾನು ರಿಟರ್ನ್ ಮಾಡಿಲ್ಲ ಯಾರಿಗೂ ಕೂಡ ಸಬ್. ಈಗ ರಿಟರ್ನ್ ನನಗೆ ಸಬ್ಬು ಬರಬೇಕಾದ್ರೆ ನನಗೆ ಕಮೆಂಟ್ಸ್ ಬೇಕು. ಕಮೆಂಟ್ಸಲ್ಲಿ ಕೂಡ ಗಿಫ್ಟ್ ರಿಟರ್ನ್ ಆ ಥರ ಮಾಡಿ ನಾನು ಮಾಡಲ್ಲ, ನಾನು ಸಬ್ಬೇ ಮಾಡಬೇಕು. ಏನೇ ಆಗಲಿ ನಾನು ಮಾಡಲ್ಲ. ಸೊ ನನ್ನ ಒಂದು ವಾಯ್ಸ್ ನಿಮಗೆ ಗಟ್ಟಿಯಾಗಿ ಕೇಳಿಸ್ತಾ ಇರ್ಬೋದು. ನನ್ನ ವಾಯ್ಸ್ ಹಾಗೆ, ಯಾಕಂದರೆ ನಾನು ಲೈವಲ್ಲಿ ಕೂಡ ಗಟ್ಟಿಯಾಗಿ ಮಾತಾಡೋದು. ಯಾಕಂದರೆ ಲೈವಲ್ಲಿ ಒಂದು ಏನು ಹೇಳ್ತಾರೆ, ಅಟೆನ್ಷನ್ ಇರಬೇಕು ವಾಯ್ಸು. ನೆಲ್ಲ ನಿಧಾನವಾಗಿ ಮಾತಾಡಿದ್ರೆ ಅಲ್ಲಿ ಕೇಳಿಸೋದು ಇಲ್ಲ. ಮತ್ತು ಅದು ಥರ ಫ್ಯಾನ್ ಬೇರೆ ಇದೆ, ನನ್ನ ಫ್ಯಾನ್ ಹಾಕಿದ್ದೀನಿ, ಸೆಕೆ ಆಗ್ತಾಯಿದೆ, ವೀಡಿಯೋ ಮಾಡ್ತಿದೆ ಎಲ್ಲ. ಸೊ ಅದಕ್ಕೆ ವಾಯ್ಸ್ ನಿಧಾನವಾಗಿದೆ. ಸೊ ನಮ್ಮ ಸರ್ವಕ್ಕನ ಬಗ್ಗೆ ಇಷ್ಟು ತಿಳುವಳಿಕೆ ತಿಳ್ಕೊಂಡಾಯಿತು. ಇನ್ನು ಮುಂದೆ ಹೋಗುವಾಗ ತುಂಬ ಜನ ಹೆಸರು ಹೇಳಕ್ಕೆ ಹೋಗ್ತಾ ಇದ್ದೆ ನಾನು, ಪರಿಚಯ ಆಗಿಲ್ಲ. ಅವತ್ತು ಅರ್ಧ ಗಂಟೆಯಲ್ಲಿ ಕೂಡ ಎಷ್ಟೋ ಜನರದ್ದು ಬೇಗ ಮಾಡಿ ಮುಗಿಸ್ಬಿಟ್ಟೆ. ಇವತ್ತು ಸ್ವಲ್ಪ ವೀಡಿಯೋ ಮಾಡಿ ನಾನು ಮಾಡ್ಕೋತೀನಿ, ನನ್ನ ಅನಿಸಿಕೆ ಚಿಕ್ಕ ರೂಪದಲ್ಲಿ ಹೇಳ್ತೀನಿ. ಸೊ ನಮ್ಮ ಶಿಲ್ಪಕ್ಕ ಎಕ್ಸಾಂಪಲ್ಗೆ ಅವರು ಪಾಪ ಅವರು ಕೂಡ ಲೈವ್ಗೆ ಒಂದು ಸಪೋರ್ಟ್ ಮಾಡ್ತಾರೆ. ಹಾಗೆ ದೀಕ್ಷಾ ಸಿಸ್ಟರು, ಹಾಗೆ ಹೊಸೊಬ್ಬರಾಗಿ ಪರಿಚಯ ಆದ ದೀಕ್ಷಾ ಸಿಸ್ಟರು, ಹಾಗೆ ನಮ್ಮ ಇವರು ರೇಷ್ಮಾ ಸಿಸ್ಟರು, ರೇಷ್ಮಾ ಬ್ಲಾಗ್ಸ್ ಅವರು, ಮತ್ತು ನಮ್ಮ ನಮನ ಸಿಸ್ಟರು, ನಮನಕ್ಕ ಗೊತ್ತಿರಬಹುದು ನಿಮಗೆ. 3 ಚಾನಲ್ ಮೌನ ಆಗಿರುವಂಥದ್ದು ಚಾನಲ್ ದಿಯಾ ಕುಕಿಂಗ್, ನಮನ ಕುಕಿಂಗ್, ನಮನ ವಿಜಯಕುಮಾರ್, 3 ಚಾನಲ್ ಕೂಡ ಮೋನರೈಸೇಷನ್ ಮಾಡ್ಕೊಂಡಿದ್ದಾರೆ ಅವರು. ಸೊ ದಿಯಾ ಕುಕಿಂಗ್ ಮೊನ್ನೆ ಅಷ್ಟೇ ಮೌನ ಆಗಿದೆ, ಅಂದರೆ 1 ತಿಂಗಳಾಯಿತು ಮೌನ ಆಗಿ ದಿಯಾ ಕುಕಿಂಗಿಗೆ. ಸೊ ನಾವು ಕೇಳಿದ್ವಿ ಪಾರ್ಟಿ ಇಲ್ವಾ, ಇನ್ನೊಂದು ರಿಪ್ಲೈ ಕೊಟ್ಟಿಲ್ಲ ಲೈವಲ್ಲಿ. ಈಗ ಪಾರ್ಟಿ ಇದೆಯಾ ಗೊತ್ತಿಲ್ಲ. ದಿಯಾ ಕುಕಿಂಗ್ ಮುಗೀತಲ್ವಾ, ಮೌನ ಮತ್ತೆ ಬಂದಿರಬಹುದು. ಪಾರ್ಟಿ ಇಲ್ವಾ ಕೇಳಿದ್ವಿ ನಾವು, ಕೇಳಬೇಕಿತ್ತು. ನನ್ನದೀಗ ಮೌನ ಆದ ಮೇಲೆ ಪಾರ್ಟಿ ಇದೆ ಎಲ್ಲರಿಗೂ ಕೂಡ, YT ಮೆಂಬರ್ಸ್ಗೆ. ಯಾವಾಗ ಅಂತ ನಾನು ಹೇಳುತ್ತೇನೆ ಡೇಟನ್ನು, ಲೈವಲ್ಲಿ ಬರಬೇಕಾದ್ರೆ ಹೇಳ್ತೀನಿ ಯಾವಾಗ ಡೇಟು ಅಂತ ಹೇಳ್ತೀನಿ. ಆದರೆ ಅಡ್ರೆಸ್ಗಳನ್ನು ನಾನು ಒಬ್ಬರನ್ನೇ ಶೇರ್ ಮಾಡಿರ್ತೀನಿ, ಅವ್ರ ಹತ್ರ ಕಾಂಟ್ಯಾಕ್ಟ್ ತಗೊಳ್ಳಿ. ಓಕೆ, ನಾನು ಎಲ್ಲರಿಗೂ ಹೇಳೋಕ್ಕಾಗಲ್ಲ, ಲೈವಲ್ಲಿ ಹೇಳೋಕ್ಕಾಗಲ್ಲ ಅಡ್ರೆಸ್ಸನ್ನು. ಅದಕ್ಕೋಸ್ಕರ ನಾನು ಒಬ್ಬರ ಹತ್ರ ಅಡ್ರೆಸ್ ಕೊಟ್ಟಿರ್ತೀನಿ, ಅವ್ರ ಹತ್ರ ನೀವು ಕಾಂಟ್ಯಾಕ್ಟ್ ತಗೊಂಡು ಮಾತಾಡಬೇಕು. ಇಲ್ಲ ನನ್ನ ಕಾಂಟ್ಯಾಕ್ಟ್ ಇದೆ, ನನ್ನ ಕಾಂಟ್ಯಾಕ್ಟ್ ನಂಬರ್ ನಿಮಗೆ ನನ್ನ ವೀಡಿಯೋದಲ್ಲಿ ಸಿಗುತ್ತೆ. ನಾಳೆ ವೀಡಿಯೋ ಬರುತ್ತೆ ಅಲ್ಲ, 31ನೇ ತಾರೀಕು ಒಂದು ವೀಡಿಯೋ ಬರುತ್ತಲ್ವಾ, ಆ ವೀಡಿಯೋದಲ್ಲಿ ನನ್ನ ನಂಬರ್ ಶೇರ್ ಮಾಡಿದ್ದೀನಿ. ಸೊ ನಿಮಗೆ ನಂಬರ್ ಬೇಕಾಗಿರೋ ಡೀಟೇಲ್ಸ್ ಬೇಕಂದರೆ ಲೈವಲ್ಲಿ ಕೇಳ್ಕೊಳ್ಳಿ. ನಾನು ನಿಮ್ಮ ನಂಬರನ್ನು ಪೋಸ್ಟಲ್ಲಿ ಶೇರ್ ಮಾಡ್ತೀನಿ. ಆ ನಂಬರ್ಗೆ ಮೆಸೇಜ್ ಮಾಡಿ
ದಯವಿಟ್ಟು ಕಾಲ್ ಮಾಡಬೇಡಿ. ಯಾಕಂದ್ರೆ ಕಾಲ್ ಮಾಡಿ ನನಗೆ ಎತ್ತ ಪುಸ್ತಕ ನನಗಿರೋದಿಲ್ಲ, ನನಗೆ ಟೈಮ್ ಇರೋದಿಲ್ಲ, ನನಗೆ ಓದೋಕ್ಕಿದೆ ಎಲ್ಲ ಕೆಲಸಗಳಿದೆ, ವೀಡಿಯೋ ಮಾಡಬೇಕು. ನನಗೆ ಕಾಲ್ಸ್ ಮಾಡಬೇಡಿ, ದಯವಿಟ್ಟು ಮೆಸೇಜ್ ಮಾಡಿ. ಮೆಸೇಜ್ ಮುಖಾಂತರ ರಿಪ್ಲೈ ಕೊಡ್ತೀವಿ, ವಾಯ್ಸ್ ರಿಪ್ಲೈ ಕೂಡ ಕೊಡ್ತೀವಿ. ಸೊ ಇಷ್ಟು ನಾವು ಟಾಪಿಕನ್ನು ಬಯಸ್ತಾ ಇದ್ದೀವಿ. ಇನ್ನು ಮುಂದೆ ನಮ್ಮ ಶ್ರುತಿ ಸಿಸ್ಟರು, ನಮ್ಮ ಶ್ರುತಿ ಸ್ಮಿತ್ ಬ್ಲಾಗ್ಸ್ ಅವರು ಕೂಡ ತುಂಬ ಸಪೋರ್ಟ್ ಮಾಡ್ತಾರೆ ಲೈವಿಗೆ, ಅಪರೂಪವಾಗಿ ಬರ್ತಾರೆ, ಅದು ಕೂಡ ಪಾಪ ಸಪೋರ್ಟಿಂಗಲ್ಲಿ ಇರ್ತಾರೆ. ಆದ ಮೇಲೆ ನಮ್ಮ ರುಚಿ ಸಿಸ್ಟರು, ರುಚಿ ಸಿಸ್ಟರು, ರುಚಿ ಅಡ್ವೆಂಚರ್ಸ್ ಅಂತ ನಿಮ್ಗೆ ಗೊತ್ತಿರ್ಬೋದು ಚಾನಲ್ಲು. ರುಚಿ ಅಡ್ವೆಂಚರ್ಸ್ ಸರ್ಚ್ ಮಾಡಿದ್ರೆ ಸಿಗುತ್ತೆ ಚಾನಲ್. ಅವ್ರು ಕೂಡ ಲೈವ್ ಮಾಡ್ತಾರೆ ಪಾಪ. ನನ್ನ ಲೈವ್ ಕೂಡ ಬಂದು ತುಂಬ ಸಪೋರ್ಟ್ ಮಾಡ್ತಾರೆ ಅವರು. ಅವರಿಗೆ ಕೂಡ ಥ್ಯಾಂಕ್ ಯು ಸೋ ಮಚ್. ನ್ಯೂ ಮೆಂಬರ್ ನನಗೆ ಸಪೋರ್ಟ್, ನನಗೆ ಪರಿಚಯ ಆಗಿದ್ದು ಅವ್ರು ನ್ಯೂ ಮೆಂಬರು. ಹಾಗೆ ನಮ್ಮ ಮಮತಾ ಸಿಸ್ಟರು, ಅವರು ಕೂಡ ನ್ಯೂ ಮೆಂಬರು, ಬಂದಿಲ್ಲ ಎಷ್ಟು ದಿನ ಆಯಿತು. ಮೋಸ್ಟ್ಲಿ ಅವರೆಲ್ಲ ಬ್ಯುಸಿ ಇರ್ತಾರೆ, ಕೆಲಸ ಇರುತ್ತಲ್ವ, ತುಂಬ ಕೆಲಸ ಇರುತ್ತೆ ಎಲ್ಲರಿಗೂ ಕೂಡ. ನಾವೇ ಪ್ರತಿದಿನ ಬರೋಕ್ಕೆ ಅಂತ ಹೇಳೋಕ್ಕಾಗಲ್ಲ, ಒಬ್ಬೊಬ್ಬರು ಒಂದಿನ ಬರ್ತಾರೆ. ನಮ್ಮ ಪಿಲ್ಲ ಸಿಸ್ಟರು ಪಾಪ ಮುದ್ದು ಸಿಸ್ಟರು, ಅವರು ಮಾತ್ರ ನಿಜವಾಗ್ಲೂ ಹೇಳ್ತೀನಿ ಮುದ್ದು ಸಿಸ್ಟರ್. ನನ್ನ ಮಗನ ಥರ ನೋಡ್ತಾರೆ ನನ್ನ ಮಗನ ಥರ. ನಾನು ಲೈವಲ್ಲೇ ಮೆಸೇಜ್ ಮಾಡಿದ್ರೆ ನನ್ನ ಮಗಂತ ನಿಮ್ಮ ಲೈವ್ ಬಿಟ್ಟು ಹೋಗೋಕ್ಕೆ ಮನಸ್ಸು ಬರಲ್ಲ, ನೀವು ಲೈವಲ್ಲೇ ಇರಬೇಕು ಅನ್ಸುತ್ತೆ ಅಂತ ಪಾಪ ಪಿಲ್ಲ ಸಿಸ್ಟರ್. ಇವತ್ತು ಕೂಡ ನಾನು ಲೈವಿಗೆ ಬಂದಿದ್ವಿ, ಈಗ ನಾನು ಲೈವ್ ಮಿಸ್ ಬಂದೆ, ಲೈವಿಗೆ ಕೂಡ ಬಂದಿದ್ರು, ಸಪೋರ್ಟಿಂಗ್ ಮಾಡ್ತಾಯಿದ್ರು ಪಿಲ್ಲ ಸಿಸ್ಟರು. ತುಂಬ ಥ್ಯಾಂಕ್ ಯು ಪಿಲ್ಲ ಸಿಸ್ಟರು. ಯಾಕಂದ್ರೆ ನನಗೆ ಅಷ್ಟು ಪ್ರೀತಿ ಇದ್ದವರೇ ನನಗೆ ಬೇಕಾಗಿರುವಂಥದ್ದು. ಲೈವ್ನಲ್ಲಿ ಆಗಲಿ ಎಲ್ಲಿ ಕಡೆ ಆಗಲಿ ನನಗೆ ಆ ಥರ ಬೇಕಾಗಿರೋದು, ಮಾತಾಡುವಂಥ ಜನ ಬೇಕು, ಜನ ಬರಬೇಕು, ಅಟ್ರಾಕ್ಟಿಂಗ್ ಆಗಬೇಕು, ಈ ಥರ ಆಗಬೇಕು. ಸೊ ಇಷ್ಟನ್ನು ನಾನು ನಿಮಗೆ ವಿಡಿಯೋ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇನ್ನೂ ಒಬ್ಬರ ಹೆಸರು ಹೇಳಕ್ಕೆ ಮರ್ತ್ಬಿಟ್ಟಿದ್ದೆ, ಪದ್ಮಮ್ಮ ಅಂತ, ನಮ್ಮ ಮುದ್ದು ಅಮ್ಮ. ಅವರು ಮೊದಲಿಂದ ಪರಿಚಯ ನನಗೆ. ಅನಂತ ಕೃಷ್ಣ ಚಾನಲ್ ನೋಡಿದ್ರೆ ಗೊತ್ತಾಗುತ್ತೆ ನನಗೆ. ಅವರು ಲೈವ್ ಮಾಡ್ತಾರೆ ಪಾಪ. ಅವರು ನನ್ನ ಲೈವ್ ಬಂದು ಸಪೋರ್ಟ್ ಮಾಡ್ತಾರೆ. ನನ್ನ ಅಮ್ಮ ಅವರು ಅವರು ಸಪೋರ್ಟಿಂಗ್ ಮಾಡ್ತಾರೆ. ಸೊ ನಮ್ಮ ಒಂದು ಪ್ರೀತಿ ಅಮ್ಮ ಅವರು. ಎಷ್ಟು ಜನ ಇದ್ದಾರೆ ವೈಟಿಯಲ್ಲಿ, ನಾನು ಹೇಳ್ತಾ ಹೋದರೆ ತುಂಬ ಇದೆ, ತುಂಬ ಜನ ಹೆಸರು ಹೇಳಿಲ್ಲ ಅಂತ ಬೇಜಾರು ಮಾಡ್ಕೊಬೇಡಿ. ಆಮೇಲೆ ರಾಜೇಶ್ವರಿ ಸಿಸ್ಟರು, ಅವರು ಒಮ್ಮೆ ಬಂದಿದ್ದಷ್ಟೇ, ಅಪರೂಪ. ಮತ್ತು ಮಮತಾ ಸಿಸ್ಟರ್ ತುಂಬ ಸತಿ ಬಂದಿದ್ದಾರೆ. ಮತ್ತು ಇವರು ನಮ್ಮ ಯಾರು ಹೇಳಬೇಕಂದ್ರೆ ಅವ್ರ ಸೇರಪ್ಪ ನೆನಪಾಗ್ತೀನಿ ಅವರಿಗೆ. ಬ್ರದರ್ಸ್ ಸಿಸ್ಟರೇ ಹೇಳ್ತಾ ಇದ್ದೀನಿ, ನೀವು ಬ್ರದರ್ಸಲ್ಲಿ ಯಾರು ಹೇಳಿಲ್ಲ. ಬ್ರದರ್ಸಲ್ಲಿ ಹೇಳ್ದಲ್ಲ, ವಿಜಯ್ ಅಣ್ಣ, ವಿನಾಯಕ್ ಅಣ್ಣ, ಮತ್ತು SK ಅಣ್ಣ, ಮತ್ತು ನಮ್ಮ ನೇತ್ರೇಶಣ್ಣ ಗೊತ್ತಿರಬಹುದು. ಆಮೇಲೆ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ ನನಗೆ. ತುಂಬ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಂದು ಸಪೋರ್ಟಿಂಗಿಂದಾಗಿ ನನ್ನ ಒಂದು ಎಷ್ಟೊಂದು ಗ್ರೋತ್ ಬರೋ ಚಾನ್ಸಸ್ ಆಗ್ತಾ ಇದೆ. ಸೊ ತುಂಬ ಥ್ಯಾಂಕ್ ಯು ಸೋ ಮಚ್. ವಿನಾಯಕಣ್ಣ ಲೈವ್ ಬಂದಿಲ್ಲ ಅಂದರೆ ಕೂಡ ಪಾಪ ನನ್ನ ಸರ್ವಕಲೆಯಲ್ಲಿ ಕೂಡ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ನನ್ನ ಲೈವ್ ಸಿಗೋದಿಲ್ಲ ಪಾಪ, ಅವ್ರು ಕೂರ್ಸೋತಿರೋದಿಲ್ಲ, ಟೈಮಿಂಗು ಕೆಲಸ ಇರುತ್ತೆ. ಆದ ಕಾರಣದಿಂದ ಹಾಗೆ ನೇತ್ರೇಶಣ್ಣ ಕೂಡ ನನ್ನ ಲೈವಿಗೆ ಬಂದಿಲ್ಲ, ಅದು ಕೂಡ ಪರವಾಗಿಲ್ಲ. ಯಾಕಂದರೆ ಅವರು ನನ್ನ ಸರ್ವಕಲೆಯಲ್ಲಿ ನನ್ನ ಮಾತಾಡಿಸ್ತಾರೆ, ಸಪೋರ್ಟಿಂಗ್ ಮಾಡ್ತಾರೆ. ತುಂಬ ಥ್ಯಾಂಕ್ ಯು ಸೋ ಮಚ್. ನನ್ನ ಲೈವಿಗೆ ಬಂದಲ್ಲ ಅಂದರೂ ಪರವಾಗಿಲ್ಲ, ನನ್ನ ವೀಡಿಯೋಸನ್ನು ನೋಡಿ ದಯವಿಟ್ಟು. ಯಾಕಂದರೆ ವೀಡಿಯೋಸ್ ಮುಖ್ಯವಾಗಿರುವಂಥದ್ದು. ಪ್ಲೀಸ್ ನನ್ನ ವೀಡಿಯೋಸ್ ವಾಚ್ ಮಾಡಿ. ಹಾಗೆ ಫುಲ್ ವೀಡಿಯೋ ನೋಡಿ, ಅರ್ಧ ವೀಡಿಯೋ ನೋಡಿ ಇದು ಮಾಡಬೇಡಿ. ಫುಲ್ ವೀಡಿಯೋ ನೋಡಿ, ಲೈಕ್ ಕೊಡಿ, ಕಮೆಂಟ್ ಮಾಡಿ. ವೀಡಿಯೋ ಹೇಗಿತ್ತು ಕಮೆಂಟ್ ಮಾಡಿ. ರಿಟರ್ನ್ ಸಬ್ಬು ಅದೆಲ್ಲ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ. ವೀಡಿಯೋ ಹೇಗಿತ್ತು ಆ ಥರ ಕಮೆಂಟ್ ಮಾಡಿ. ಓಕೆ ಗೈಸ್, ಸೊ ಇಂದಿನ ವೀಡಿಯೋದಲ್ಲಿ ಸಿಗೋಣ. ಈ NSK ಬಗ್ಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ಇನ್ನೊಂದು ವೀಡಿಯೋದ ಹೊಸ ವೀಡಿಯೋದ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.